ಮೊನ್ನೆ ಸೆರೆ ಹಿಡಿದಂಥ ತಣ್ಣೀರು ಕಾಡನ್ನು ಕೊಂದ ಪಾಪಿಗಳು. ಹೌದು, ಯಾರು ಈ ಪಾಪಿಗಳು, ಏನು ಮಾಡಿದ್ರು ಈ ಆನೆಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೇಲೂರು ತಾಲೂಕಿನ ಬಿಕೋಡಿನಲ್ಲಿ ಸೆರೆ ಹಿಡಿದಂಥ ಈ ತಣ್ಣೀರು ಕಾಡಾನೆಯನ್ನು ಬಂಡೀಪುರ ಫಾರೆಸ್ಟ್ಗೆ ಹಾಕಲಾಗಿತ್ತು. ಸದ್ಯ ಬಂಡೀಪುರ ಫಾರೆಸ್ಟ್ನಲ್ಲಿ ಇದ್ದಂಥ ಈ ತಣ್ಣೀರು ಆನೆ ಮತ್ತೆ ಮೇವನ್ನು ಹುಡುಕಿಕೊಂಡು ಗೊತ್ತಿಲ್ಲದೆ ಪಾಪ ಕೇರಳದ ಬಾರ್ಡರ್ನಲ್ಲಿ ಇರುವಂಥ ಮನೆಗಳ ಹತ್ರ ಹೋಗಿದೆ. ಅದು ಹೋಗಿದ್ದೆ ತಡ ಪಾಪ್ ಮುಂಡೆ ಮಕ್ಕಳು ಅರಣ್ಯಾಧಿಕಾರಿಗಳಿಗೆ ಹೇಳಿದ್ದಾರೆ. ಇನ್ನು ಅರಣ್ಯಾಧಿಕಾರಿಗಳಿಗೂ ಕೇಳಬೇಕಾ, ಅವರು ಒಂದೆರಡು ಸಾಕಿದ ಆನೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೂರ್ಯ ಮತ್ತು ವಿಕ್ರಮ್ ಎಂಬ ಆನೆಯನ್ನು, ಅಂದರೆ ಕೇರಳದ ಆನೆಗಳನ್ನು ತೆಗೆದುಕೊಂಡು ಬಂದು ಸೆರೆ ಹಿಡಿಯಲು ಪ್ರಯತ್ನ ಪಟ್ಟಿದ್ದಾರೆ. ಆಗ ತಣ್ಣೀರು ಕಾಡಾನೆಯನ್ನು ಮತ್ತೆ ಅಲ್ಲಿ ಹಿಂಸೆ ಕೊಟ್ಟಿದ್ದಾರೆ. ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಕೂಡ ಹೇಳೋದ್ರ ತಪ್ಪಾಗಲ್ಲ. ಮೇಲಿಂದ ಮೇಲೆ ಡೋಸ್ಗಳ ಇಂಜೆಕ್ಷನ್ ಜಾಸ್ತಿ ಕೊಟ್ಟಿದ್ದಾರೆ. ನಂತರ ಕರ್ನಾಟಕ ಅರಣ್ಯಾಧಿಕಾರಿಗಳಿಗೆ ತಿಳಿಸಿದ ನಂತರ ನಿಮ್ಮ ಕಾಡಾನೆಯನ್ನು ನೀವೇ ಹಿಡಿದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದರಂತೆ ಅವರು ಹಿಡಿದುಕೊಂಡು ಹೋಗೋರಂತ ಬಂದಿದ್ದಾರೆ. ಲಾರಿಲಿ ಕರೆದುಕೊಂಡು ಹೋಗಬೇಕಾದ್ರೆ ಮತ್ತೆ ಅಲ್ಲೇ ಲಾರಿಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದೆ. ದಾರಿ ಮಧ್ಯದಲ್ಲೇ ಸಾವನ್ನಪ್ಪಿದೆ. ನಿಜಕ್ಕೂ ಈ ತಣ್ಣೀರು ಕಾಡಾನೆಯನ್ನು ಕೊಂದಂಥ ಪಾಪಿ ಅರಣ್ಯಾಧಿಕಾರಿಗಳು ಕರ್ನಾಟಕದವರೇ ಆಗಲಿ ಕೇರಳದವರೇ ಆಗಲಿ ಇವರಿಗೆ ಒಳ್ಳೆ ಸಾವು ಬರಬಾರ್ದು ಅಂತಲೇ ನಾವು ಕೇಳ್ಕೋಬೇಕು. ಈ ಪಾಪಿಗಳು ಸಾಯಬೇಕು.